ಬಿರುಗಾಳಿ, ಕೃಷ್ಣನ ಕಿರಿಕಿರಿ. ಗೋಕುಲದಲ್ಲಿ ಯುಗಾದಿ ಹಬ್ಬದ ಸಿದ್ಧತೆ ಗರಿಗೆದರಿತು. ಮಾವಿನ ತೋರಣ, ತುಳಸಿ ಕಟ್ಟೆಯಲ್ಲಿ ಮಾವಿನ ಅಲಂಕಾರ, ಗಲ್ಲಿಗಳಲ್ಲಿ ಮಕ್ಕಳು ಗಾದೆ ಹಾಡುತ್ತಾ ಓಡಾಡುತ್ತಿದ್ದರು. ಆದರೆ ಇವತ್ತಿನ ಬೆಳಗ್ಗೆ ಯಶೋದಮ್ಮನಿಗೆ ದೊಡ್ಡ ತಲೆನೋವು. ಕೃಷ್ಣ ಎದ್ದು ಬರುತ್ತಲೇ ಇಲ್ಲ. ಕೃಷ್ಣ, ಮಲಗಿದ್ದು ಸಾಕು, ಎದ್ದು ಬಾ, ಇವತ್ತು ಉಗಾದಿ ಎಂದು ಯಶೋದಮ್ಮ ಮುದ್ದು ಮುದ್ದು ಬಾಯಿ ಹರಿಯುತ್ತಿದ್ದಳು. ಕೃಷ್ಣ, ಅಮ್ಮ, ಇವತ್ತು ಉಗಾದಿ ಏನೋ, ಇನ್ನೂ ಮಲಗ್ತೀನಿ, ನನಗೆ ಈಗಲೇ ಹಬ್ಬ ಶುರು ಆಗಿದೆ ಅಂತಾನೆ. ಯಶೋದಮ್ಮ, ಏನು, ಹೇಗೆ ಹಬ್ಬ ಶುರು ಆಗಿದೆ ನಿನಗೆ ಅಂತ ಕೇಳ್ತಾರೆ. ಕೃಷ್ಣ ನಗುತ್ತಾ, ನನಗೆ ಕನಸಲ್ಲಿ ಮೋದಕ, ಪಾಯಸ, ಹೋಳಿಗೆ, ಉಂಡೆ ಮಿಠಾಯಿ ಎಲ್ಲವೂ ಬಂದು ಹಬ್ಬ ಮಾಡ್ತಿದ್ದಾವೆ ಅಂತಾನೆ. ಯಶೋದಮ್ಮ ಕೋಪದಿಂದ, ಅಯ್ಯೋ ರಾಮ, ಕನಸು ಮಾಡೋಕೆ ಹಬ್ಬ ಇದೆಯಾ, ಮೊದಲು ಎದ್ವಾ, ಎಲ್ಲ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೋ ಅಂತಾರೆ. ಕೃಷ್ಣ ಏನೋ ಬಂಜಾಳದಂತೆ ಎದ್ದ. ಆದರೆ ಸ್ನಾನ ಮಾಡೋದು ನೋಡಿ, ಅಮ್ಮ, ಇವತ್ತು ನೀರು ತಣ್ಣಗಿದೆ, ನಾಳೆ ಸ್ನಾನ ಮಾಡ್ತೀನಿ ಎಂದು ಪಕ್ಕಕ್ಕೆ ಸರಿಯಲು ಪ್ರಯತ್ನಿಸಿದ. ಯಶೋದಮ್ಮ, ನೀನು ಸ್ನಾನ ಮಾಡದೆ ಹಬ್ಬಕ್ಕೆ ಕುಳಿತರೆ ನಾನು ಮಜ್ಜಿಗೆ ಬದಲಿಗೆ ಜೇನಿನಿಂದ ಕಡಿಸಿಬಿಡ್ತೀನಿ ಅಂತಾಳೆ. ಇದು ಕೇಳಿ ಕೃಷ್ಣ ತಕ್ಷಣ ಸ್ನಾನಕ್ಕೆ ಓಡಿದ. ಹೊಸ ಬಣ್ಣದ ವಸ್ತ್ರ ಹಾಕಿಕೊಂಡು ಬಂದ. ಆದರೆ ಪಚಡಿ ತಿನ್ನೋ ಸರದಿಗೆ ಬಂದಾಗಲೇ ಮತ್ತೆ ಸಮಸ್ಯೆ. ಅಮ್ಮ, ಇದು ಏನು ಎಂದು ಕೃಷ್ಣ ಪಚಡಿಯನ್ನು ನೋಡಿದ. ಯಶೋದಮ್ಮ, ಇದು ಉಗಾದಿಯ ಪಚಡಿ ಕಣೋ, ಜೀವನದಲ್ಲಿರುವ ಸಿಹಿ, ಕಹಿ, ಹುಳಿ ಎಲ್ಲವೂ ಇದ್ರೇನೇ ಸಮತೋಲನ ಅಂತಾಳೆ. ಕೃಷ್ಣ, ಆಹಾ, ಆದರೆ ನಾನೀಗ ಸಿಹಿ ದಿನ ಮಾತ್ರ ಇರುವಾಗ ತಿಂತೀನಿ ಅಂತಾನೆ. ಯಶೋದಮ್ಮ, ಇಲ್ಲ, ಈ ಪಚಡಿ ನೀನು ತಿನ್ನಲೇಬೇಕು ಅಂತಾಳೆ. ಕೃಷ್ಣ, ನಾನು ಒಪ್ಪೋದಿಲ್ಲ, ಮೊದಲಿಗೆ ನೀನೇ ತಿನ್ನು ಅಂತಾನೆ. ಯಶೋದಮ್ಮ ಒಂದು ಚಮಚ ಪಚಡಿ ತುಟಿಗೆ ಹಾಕಿಕೊಳ್ಳುತ್ತಿದ್ದಂತೆ ಕೃಷ್ಣ ಪಟಕ್ಕನೆ ಅದರ ರುಚಿಯನ್ನು ನೋಡಲು ಅವಳ ತುಟಿಯನ್ನು ಹಿಡಿದ. ಆಹಾ ಅಮ್ಮ, ನೋಡಿದ್ರೆ ಕಹಿಯಾಗಿದೆ ಅಲ್ವೇ, ನಾನಂತೂ ಇದನ್ನು ತಿನ್ನೋದಿಲ್ಲ ಅಂತಾನೆ. ಯಶೋದಮ್ಮ, ನೀನು ತಿನ್ನಲೇಬೇಕಣೋ, ನಾನು ಬಿಡಲ್ಲ ಇವತ್ತಿನ. ಕೃಷ್ಣ ತಕ್ಷಣ ಚಪಲತೆ ತೋರಿದ. ಹೌದಾ, ಹಾಗಿದ್ರೆ ನಾನು ಮೊದಲಿಗೆ ಮೋದಕ ತಿಂತೀನಿ, ನಂತರ ಪಚಡಿ ಎಂದು ಓಡಿಕೊಂಡು ಅಜ್ಜನ ಮನೆಯ ಹತ್ರ ಧಾವಿಸಿದ. ನಂದ ಬಾಬಾ ತಲೆ ಹಿಸುಕುತ್ತಾ, ಈ ಕೃಷ್ಣನ ಆಟವಿಲ್ಲದ ಹಬ್ಬವೋ ಎಂದು ನಕ್ಕಿದರು. ಹೀಗೆ ಕೃಷ್ಣನ ಚಾಕರಿ ಆಟ ಪಾಠಗಳಿಂದ ಗೋಕುಲದಲ್ಲಿ ಉಗಾದಿಯ ಹಬ್ಬ ಹರ್ಷೋಲ್ಲಾಸದಿಂದ ಮುಗಿಯಿತು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.